ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇಷ್ಟೊತ್ತು ನಾವು ಪರ್ಸೆಂಟೇಜಸ್ ಅಲ್ಲ, ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂತ ಬೇರೆ ಬೇರೆ ವಿಡಿಯೋಸಲ್ಲಿ ಎಲ್ಲ ಪಾರ್ಟ್ಸಲ್ಲೂ ನೋಡಿದ್ದೀವಿ. ನಮ್ಮ ಫೈನಲ್ ಕಾನ್ಸೆಪ್ಟಲ್ಲಿ ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಸ್ಕೂಲು, ಕಾಲೇಜು ಎಲ್ಲ ಕಡೆ ಮಾರ್ಕ್ಸ್ ಇರುತ್ತಲ್ಲ, ಎಕ್ಸಾಮಿನೇಷನ್, ಅದ್ರ ಮೇಲೆ ಈ ಟೋಟಲ್ ಕಾನ್ಸೆಪ್ಟ್ ಡಿಪೆಂಡ್ ಆಗಿರುತ್ತೆ. ನಾವು ಯೂಶ್ವಲಿ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಅಲ್ಲ, ಈಗ ಸ್ಯಾಲ್ರಿ ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ಸ್ಯಾಲ್ರಿ ಇತ್ತು ಅಂತ, ಅದನ್ನು 100% ಅಂತ ತಗೋತಾ ಇದ್ವಿ ಅಲ್ವಾ. ಅದೇ ರೀತಿ ಇಲ್ಲಿ ಟೋಟಲ್ ಮಾರ್ಕ್ಸ್ನ ನಾವು 600 ಮಾರ್ಕ್ಸ್ಗೆ ಎಕ್ಸಾಮ್ ಬರಿತಾ ಇದ್ದೀವಿ ಅಂದರೆ, ನಾನೊಂದು 300-400 ತೊಗೊಂಡೆ ಅಂದರೆ ಇದರಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು 600, ಅದನ್ನು ಕಂಡುಹಿಡಿಯೋಕ್ಕೆ ಹೋಗ್ತೀವಿ. ಕೆಲವೊಂದರಲ್ಲಿ ಅದನ್ನು ಕೇಳ್ತಾರೆ, ಇಲ್ಲ ಕೆಲವೊಂದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ಕ್ವಶನ್ ಹೇಗಿರುತ್ತೋ ಅದೇ ರೀತಿ ನಾವು ಕಂಡುಹಿಡಿತಾ ಹೋಗೋಣ. ಏನೂ ಪ್ರಾಬ್ಲಮ್ ಇಲ್ಲ, ಸಖತ್ ಈಸಿ ಇರುತ್ತೆ ಈ ಕಾನ್ಸೆಪ್ಟು ಸಹ. ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಪರ್ಸೆಂಟೇಜ್ ಮೇಲೆ ಯಾವುದೇ ಕ್ವಶನ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡು. ಈಗ ನಮ್ಮ ಫಸ್ಟ್ ಕ್ವಶನ್ ಮುಖಾಂತರ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ ಎನ್ ಎಕ್ಸಾಮಿನೇಷನ್ ದೇರ್ ವರ್ 1000 ಬಾಯ್ಸ್ ಆ್ಯಂಡ್ 800 ಗರ್ಲ್ಸ್. ಒಂದು ಎಕ್ಸಾಮಿನೇಷನಲ್ಲಿ 1000 ಬಾಯ್ಸ್ ಇರ್ತಾರೆ ಆ್ಯಂಡ್ 800 ಗರ್ಲ್ಸ್ ಇರ್ತಾರೆ. 60% ಆಫ್ ದಿ ಬಾಯ್ಸ್ ಆ್ಯಂಡ್ 50% ಆಫ್ ದಿ ಗರ್ಲ್ಸ್ ಆರ್ ಪಾಸ್ಡ್. ಇರೋ 1000 ಬಾಯ್ಸಲ್ಲಿ 60% ಆಫ್ ದಿ ಬಾಯ್ಸ್ ಪಾಸ್ ಆಗ್ತಾರೆ, ಇರೋ 800 ಗರ್ಲ್ಸಲ್ಲಿ 50% ಪಾಸ್ ಆಗ್ತಾರೆ. ಫೈಂಡ್ ದ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಫೇಲ್ಡ್. ಓಕೆನಾ. ಈಗ ಇರೋದೇ ಒಂದು 500 ಮೆಂಬರ್ಸ್ ಅಂದ್ಕೊಳ್ಳೋಣ. ಆ 500 ಮೆಂಬರ್ಸಲ್ಲಿ 50% ಪಾಸ್ ಆಗಿದ್ದಾರೆ ಅಂದರೆ ಇನ್ನು ಮಿಕ್ಕಿದವ್ರು 50% ಆಬ್ವಿಯಸ್ಲಿ ಫೇಲ್ ಆಗಿರ್ತಾರೆ, ಕರೆಕ್ಟಾ? ಸೊ ಪಾಸ್ ಟೋಟಲಾಗಿ ಹೇಳಿದ್ರೆ ಟೋಟಲಾಗಿ ಫೇಲ್ ಕಂಡುಹಿಡಿಬೋದು. ಬಟ್ ಇಲ್ಲಿ ಪಾಸ್ ಅವರು ಟೋಟಲಾಗಿ ಕೊಟ್ಟಿಲ್ಲ, ಬಾಯ್ಸ್ದು ಬೇರೆ ಗರ್ಲ್ಸ್ದು ಬೇರೆ ಕೊಟ್ಬಿಟ್ಟಿದ್ದಾರೆ. ಕೊಟ್ಬಿಟ್ಟು ಬಾಯ್ಸ್ ಎಷ್ಟು ಜನ ಫೇಲ್ ಆಗಿದ್ದಾರೆ, ಗರ್ಲ್ಸ್ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂದರೆ ಆರಾಮ್ಸೆ ಕಂಡುಹಿಡಿಬೋದು. ಬಾಯ್ಸು 40% ಫೇಲ್ ಆಗಿದ್ದಾರೆ, ಗರ್ಲ್ಸು 50% ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಡ್ಬೋದು. ಬಟ್ ಅವ್ರು ಕೇಳಿರೋದು ಫೈಂಡ್ ದ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಫೇಲ್. ಇಬ್ಬರೂ ಸೇರಿಸಿ ಟೋಟಲಾಗಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಅದು ಪರ್ಸೆಂಟೇಜಲ್ಲಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಸ್ವಲ್ಪ ತಲೆಯಲ್ಲಿಟ್ಕೊಳ್ಳಿ. ನಮ್ಮ ಹತ್ರ ಈಗ ಬಾಯ್ಸ್ ಎಷ್ಟಿದ್ದಾರೆ, 1000 ಬಾಯ್ಸ್, ಕರೆಕ್ಟಾ? ಅದೇ ರೀತಿ ಗರ್ಲ್ಸ್ ಎಷ್ಟಿದ್ದಾರೆ, 800 ಗರ್ಲ್ಸ್. ಇದರಲ್ಲಿ 60% ಪಾಸ್ ಆಗಿದ್ದಾರೆ, ಇದರಲ್ಲಿ 50% ಪಾಸ್ ಆಗಿದ್ದಾರೆ, ಕರೆಕ್ಟಾ? ಸೊ 1000 ಬಾಯ್ಸಲ್ಲಿ 60% ಪಾಸ್ ಆಗಿದ್ದಾರೆ, 800 ಗರ್ಲ್ಸಲ್ಲಿ 50% ಪಾಸ್ ಆಗಿದ್ದಾರೆ. ಕ್ವಶನ್ ನೋಡಿ, ಫೈಂಡ್ ದ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಫೇಲ್ಡ್. ಫೇಲ್ ಬಗ್ಗೆ ಕೇಳಿದಾರಲ್ವಾ, ಸೊ ಎಷ್ಟೆಷ್ಟು ಫೇಲ್ ಆಗಿದ್ದಾರೆ ಅಂತ ಟೋಟಲಾಗಿ ಬರ್ಕೊಂಬಿಡೋಣ. ಈಗ 60% ಪಾಸ್ ಆದರೆ 40% ಫೇಲ್ ಆಗಿರ್ತಾರೆ, ಕರೆಕ್ಟಾ? ಬಾಯ್ಸಲ್ಲಿ. ಅದೇ ರೀತಿ ಪ್ಲಸ್ 50% ಗರ್ಲ್ಸು ಪಾಸ್ ಆದರೆ ಇನ್ನು 50% ಫೇಲ್ ಆಗಿರ್ತಾರೆ, ಕರೆಕ್ಟಾ? ಸೊ ಈಗ ಇದು ಫೇಲ್ಡು. ಪರ್ಸೆಂಟೇಜ್ ಬೇಡ ನಮಗೆ, ಇದರಲ್ಲಿ ಎಷ್ಟೆಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಕಂಡುಹಿಡ್ಕೊಂಬಿಡೋಣ. ಇದೇ ರೀತಿ ಈಗ 1000 ಬಾಯ್ಸಲ್ಲಿ 60% ಪಾಸ್ ಆದರೆ 40% ಫೇಲ್ ಆಗಿರ್ತಾರೆ. 1000ಅಲ್ಲಿ 60 600, 1000ಅಲ್ಲಿ 40 400, ಕರೆಕ್ಟಾ? ಇದನ್ನು ನೀವು ಸ್ಟಾರ್ಟಿಂಗ್ ಫಸ್ಟ್ ಇಂಟ್ರಡಕ್ಷನ್ ಪಾರ್ಟಲ್ಲಿ ಪರ್ಸೆಂಟೇಜ್ ನೋಡಿದ ತಕ್ಷಣ ಹೇಗೆ ಕಂಡುಹಿಡಿಯೋದು ಅಂತ ಕಲ್ತ್ಕೊಂಡಿದ್ರೆ ಆರಾಮ್ಸೆ ಕಂಡುಹಿಡಿಬೋದು. ಸೊ 60% ಎಷ್ಟು 600, 1000ಅಲ್ಲಿ 40% ಎಷ್ಟು 400. ಸೊ 400 ಬಾಯ್ಸ್ ಫೇಲ್ ಆಗಿದ್ದಾರೆ, ಪ್ಲಸ್ ಗರ್ಲ್ಸು 50% ಪಾಸ್, 800ಅಲ್ಲಿ ಇನ್ನೂ 50% ಫೇಲ್ ಆಗಿರ್ತಾರೆ. 800ಅಲ್ಲಿ 50% ಎಷ್ಟು 400 ಗರ್ಲ್ಸ್. ಸೊ ಟೋಟಲಿ 800 ಸ್ಟೂಡೆಂಟ್ಸು ಫೇಲ್ ಆಗಿರ್ತಾರೆ, ಓಕೆನಾ? ಸೊ ಟೋಟಲಿ ನಮ್ಗೆ ಕೇಳಿರೋದು ಫೇಲ್ ಅಲ್ವಾ, ಸೊ ಅದಕ್ಕೆ ಎಷ್ಟು ಜನ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕಂಡುಹಿಡ್ಕೋಬೇಕು. ಈಗ ಟೋಟಲ್ ಆಗಿರೋ ಸ್ಟೂಡೆಂಟ್ಸ್ ಎಷ್ಟು 1800, ಅದರಲ್ಲಿ ಫೇಲ್ ಆಗಿರೋರು ಎಷ್ಟು 800 ಇಂಟು 100. ನಾವು ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ವಾ, ಸೊ ಇಂಟು 100 ಮಾಡ್ಕೋತೀನಿ. 2 0ಗೆ 2 0 ಹೋಯ್ತು. 2 4s 2 9s, ಕರೆಕ್ಟಾ? ಸೊ ಈಗ ನಮ್ಮ ಹತ್ರ ಇಲ್ಲಿ 400 ಇದೆ, ಡಿವೈಡೆಡ್ ಬೈ 9 ಇದೆ, ಕರೆಕ್ಟಾ? 400 ಡಿವೈಡೆಡ್ ಬೈ 9. 9 1s 9 4s 9 4s 36. 40 ಮೈನಸ್ 36 ಎಷ್ಟು 4. 4 ಮತ್ತು ಈ 0 40 ಆಗುತ್ತೆ, ಮತ್ತು 9 4s 36. ಇನ್ನೂ 4 ಮಿಕ್ಕಿರುತ್ತೆ. 4 9ಅಲ್ಲಿ ಹೋಗಲ್ಲ, ಒಂದು ಪಾಯಿಂಟ್ ಇಡ್ತೀನಿ, ಓಕೆ? ಅದಕ್ಕೆ 0 ಆದಾಗ 4 40 ಆಗುತ್ತೆ, ಮತ್ತು 4 ಬರ್ತಾ ಇರುತ್ತೆ. ಸೊ ಫೈನಲ್ ಆಗಿ 44.44% ಆಫ್ ದಿ ಟೋಟಲ್ ಸ್ಟೂಡೆಂಟ್
ಓಕೆ ಫೇಲ್ ಆಗಿರ್ತಾರೆ. ಓಕೆ, ಈಗ ಈ ಕಾನ್ಸೆಪ್ಟಲ್ಲಿ ನಾವು ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದು ಏನಂದರೆ, ಫೇಲ್ ಸ್ಟೂಡೆಂಟ್ಸ್ ಕೇಳಿದರೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಟೋಟಲ್ ಆಗಿ ಅಂತ ಫಸ್ಟ್ ಕಂಡುಹಿಡ್ಕೋಬೇಕು, ಆಯಿತಾ. ಪಾಸ್ ಕೇಳಿದರೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಟೋಟಲ್ ಆಗಿ ಅಂತ ಕಂಡುಹಿಡ್ಕೋಬೇಕು. ಪರ್ಸೆಂಟೇಜ್ ಎಲ್ಲ ನಂಬರ್ಸಲ್ಲಿ ಇಟ್ಕೋಬೇಕು. ಸೊ ನಾವು ಅದನ್ನೇ ಇಲ್ಲಿ ಮಾಡಿರೋದು. ಟೋಟಲ್ ಆಗಿ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಅಷ್ಟು ಬಾಯ್ಸು ಮತ್ತು ಗರ್ಲ್ಸ್ ಸೇರಿಸಿ 800 ಸ್ಟೂಡೆಂಟ್ಸ್. ಆ 800 ಸ್ಟೂಡೆಂಟ್ಸ್ ಕಂಡಿಡಿದ್ವಿ. 1000 ಟೋಟಲ್ ಆಗಿರೋ ಸ್ಟೂಡೆಂಟ್ಸ್ ಅಷ್ಟು 1800 ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಫಸ್ಟು ಬಾಯ್ಸಲ್ಲಿ 60% ಪಾಸು, ಹಾಗಾದರೆ 40% ಫೇಲ್ ಆಗಿರ್ತಾರೆ. ಗರ್ಲ್ಸಲ್ಲಿ 50% ಪಾಸು, ಇನ್ನು ಮಿಕ್ಕಿದ 50% ಫೇಲ್ ಆಗಿರ್ತಾರೆ. ಈಗ 40% ಆಫ್ ಬಾಯ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. 400. 1000ಅಲ್ಲಿ 60% 600 ಆದರೆ 1000ಅಲ್ಲಿ 40% 400. ಅದೇ ರೀತಿ ಗರ್ಲ್ಸಲ್ಲಿ 50% ಎಷ್ಟು, ಹಾಫ್ ಅಲ್ವಾ. ಸೊ 400 + 400 800 ಫೇಲ್ ಆಗಿರೋರು ಇರೋ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, 1800 ಇಂಟು 100. ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ ಆರಾಮ್ಸೆ ನಮ್ಗೆ ಸಿಗೋ ಪರ್ಸೆಂಟೇಜೇ ಫೇಲ್ ಸ್ಟೂಡೆಂಟ್ಸ್ ಪರ್ಸೆಂಟೇಜ್. ಅಕಸ್ಮಾತ್ ನಾನು ಇಲ್ಲಿ ಪಾಸ್ ಸ್ಟೂಡೆಂಟ್ ಪರ್ಸೆಂಟೇಜ್ ಆಗಿದ್ರೆ ಎಷ್ಟು ಜನ ಪಾಸ್ ಆಗಿದ್ರು ಅಂತ ನಮಗೆ ಆನ್ಸರ್ ಸಿಗ್ತಿತ್ತು. ಇಷ್ಟೇ. ಈಗ ನಮ್ಮ ಸೆಕೆಂಡ್ ಕ್ವಶನ್ ಏನಂತ ನೋಡೋಣ. ಇನ್ ಎನ್ ಎಕ್ಸಾಮಿನೇಷನ್ ಎ ಕ್ಯಾಂಡಿಡೇಟ್ ಮಸ್ಟ್ ಸೆಕ್ಯೂರ್ 40% ಮಾರ್ಕ್ಸ್ ಟು ಪಾಸ್. ಒಂದು ಎಕ್ಸಾಮಿನೇಷನಲ್ಲಿ 40% ಮಾರ್ಕ್ಸ್ ತೊಗೊಂಡ್ರೆ ಅದು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಎ ಕ್ಯಾಂಡಿಡೇಟ್ ಹೂ ಗಾಟ್ 220 ಮಾರ್ಕ್ಸ್ ಫೇಲ್ಡ್ ಬೈ 20 ಮಾರ್ಕ್ಸ್. ಒಬ್ಬ ಕ್ಯಾಂಡಿಡೇಟು 220 ಮಾರ್ಕ್ಸ್ ತೊಗೊಂಡಿರ್ತಾನಂತೆ, ಆದ್ರೂ 20 ಮಾರ್ಕ್ಸಿಂದ ಫೇಲ್ ಆಗಿರ್ತಾನೆ. ಆ 20 ಮಾರ್ಕ್ಸಿಂದ ಫೇಲ್ ಆಗಿರ್ತಾನಲ್ಲ, ಆ 20 ಮಾರ್ಕ್ಸು ತೊಗೊಂಡಿದ್ರೆ ಅವನು ಜಸ್ಟ್ ಪಾಸ್. ಕರೆಕ್ಟಾ? 40% ಬಂದುಬಿಡ್ತಿತ್ತು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಎಕ್ಸಾಮಿನೇಷನ್? ಈಗ ಅವನು ಎಷ್ಟು ತೊಗೊಂಡಿದ್ದಾನೆ, ಎಷ್ಟು ಅವ್ನು ತೊಗೊಂಡಿರೋ ಪರ್ಸೆಂಟೇಜ್ ಏನು, ಮತ್ತು ಟೋಟಲಾಗಿ ಎಷ್ಟು ತೊಗೋಬೇಕಿತ್ತು ಅದು ಯಾವುದೂ ಕೇಳಿಲ್ಲ. ಎಷ್ಟು ಮಾರ್ಕ್ಸಿಗೆ ಅವನು ಎಕ್ಸಾಮ್ ಬರೆದಿದ್ದಾನೆ ಅನ್ನೋದನ್ನು ಕೇಳಿದ್ದಾರೆ. ಓಕೆ, ಒಂದು 6 ಸಬ್ಜೆಕ್ಟ್ ಇತ್ತು ಅಂದ್ಕೊಳ್ಳಿ, 6 7 ಎಷ್ಟು ಸಬ್ಜೆಕ್ಟ್ ಆದರೂ ಇರಲಿ, ಆ ಎಲ್ಲ ಸಬ್ಜೆಕ್ಟ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಅವ್ನು ಬರೆದಿರೋದಲ್ಲ, ಎಕ್ಸಾಮಿನೇಷನ್ ಪೇಪರ್ದು. ಓಕೆ, ಸೊ ನಾವೀಗ 100 ಮಾರ್ಕ್ಸು ಬರಿತೀನಿ. 100ಅಲ್ಲಿ 60 ತೊಗೊಂಡ್ರೆ ನಾನು ತೊಗೊಂಡಿರೋ 60, ಬಟ್ ನಾನು ಬರೆದಿರೋದು ಎಷ್ಟಕ್ಕೆ 100 ಮಾರ್ಕ್ಸ್. ಅದೇನೇ ಅವರು ಕೇಳ್ತಾ ಇರೋದು. ಅವ್ನು ಬರೆದಿರೋ ಪೇಪರ್ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದನ್ನೇ ಅವರು ಕೇಳಿರೋದು. ಈಗ ಎಕ್ಸಾಮಿನೇಷನ್ 40% ತೊಗೊಂಡ್ರೆ ಪಾಸ್ ಅಂತೆ, 40% ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಅಂತೆ. ಬಟ್ ಒಬ್ಬ ಸ್ಟೂಡೆಂಟು 220 ಮಾರ್ಕ್ಸ್ ತೊಗೊಂಡಿದ್ದಾನೆ, ಇನ್ನೊಂದು 20 ತೊಗೊಂಡಿದ್ರೆ ಅವನು ಪಾಸ್ ಆಗ್ತಿದ್ದ. ಕರೆಕ್ಟಾ? ಅವ್ನು ಫೇಲ್ ಆಗಿರೋದು ಎಷ್ಟು ಮಾರ್ಕ್ಸಿಂದ? 20 ಮಾರ್ಕ್ಸಿಂದ. ಈಗ 220 ತೊಗೊಂಡ್ರೂ ಅವನು ಫೇಲ್. ಕರೆಕ್ಟಾ? ಯಾಕೆ? ಇನ್ನೂ 20 ಮಾರ್ಕ್ಸ್ ಕಡಿಮೆ ತೊಗೊಂಡಿದ್ದಾನೆ. ಸೊ ಆ 20 ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದರೆ ಈ 220 ಮಾರ್ಕ್ಸು ಪ್ಲಸ್ 20 ಮಾರ್ಕ್ಸ್ ತೊಗೊಂಡಿದ್ರೆ ಅದು 240 ಮಾರ್ಕ್ಸ್ ಆಗ್ತಿತ್ತು. ಕರೆಕ್ಟಾ? 240 ಮಾರ್ಕ್ಸ್ ತೊಗೊಂಡಿದ್ದರೆ ಅವನು ಪಾಸ್. ಕರೆಕ್ಟಾ? 240 ಮಾರ್ಕ್ಸ್ ತೊಗೊಂಡ್ರೆ ಅವನು ಪಾಸ್. 40% ತೊಗೊಂಡ್ರೆ ಜಸ್ಟ್ ಪಾಸು, 240 ತೊಗೊಂಡ್ರು ಜಸ್ಟ್ ಪಾಸು. ಕರೆಕ್ಟಾ? ಸೊ ಹಾಗಾದರೆ 40% ಈಸ್ ಈಕ್ವಲ್ ಟು 240 ಮಾರ್ಕ್ಸ್. ಕರೆಕ್ಟಾ? ಇದೇ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಒಬ್ಬ ಸ್ಟೂಡೆಂಟ್ 220 ಮಾರ್ಕ್ಸ್ ತೊಗೊಂಡಿರ್ತಾನೆ, 20 ಮಾರ್ಕ್ಸಿಂದ ಫೇಲ್ ಆಗಿರ್ತಾನೆ. ಹಾಗಾದರೆ ಆ 20 ಮಾರ್ಕ್ಸ್ ತೊಗೊಂಡಿದ್ದರೆ ಅವ್ನು ಪಾಸ್ ಅಲ್ವಾ? ಹಾಗಾದರೆ 20 ಮಾರ್ಕ್ಸ್ ತೊಗೊಂಡ್ರೆ ಅವ್ನು ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ? 240 ಮಾರ್ಕ್ಸ್. ಅವ್ನು ಪಾಸ್ ಆಗಬೇಕು ಅಂದರೆ 40% ತೊಗೋಬೇಕು. 240 ತೊಗೊಂಡ್ರು ಅವ್ನು ಪಾಸ್. ಕರೆಕ್ಟಾ? ಹಾಗಾದರೆ 40% ಎಷ್ಟು? 240 ಮಾರ್ಕ್ಸ್. ಸೊ 240 ಮಾರ್ಕ್ಸು 40%. ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ ಎಕ್ಸಾಮಿನೇಷನ್ದು. 100% ಅಲ್ವಾ ಅದು? 100% ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ ಟು 240 ಇಂಟು 100 ಡಿವೈಡೆಡ್ ಬೈ 40. ಕರೆಕ್ಟಾ? ಸೊ 0ಗೆ 0. ಓಕೆ, 4 1s 4 6 ಈ 0 ಹಾಗೆ ಇದೆ. ಸೊ ಇಲ್ಲಿ 60 ಇದೆ ಇಂಟು 10. ಕರೆಕ್ಟಾ? 60 ಇಂಟು 10 600. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 600. ಇಷ್ಟೇ. ಸೊ ಫಸ್ಟ್ ನೀವು ಕಂಡುಹಿಡಿಬೇಕಾಗಿರೋದು ಇದೆರಡೆ. ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಾನೆ ಅಂತ ಕಂಡುಹಿಡಿಬೇಕು. ಸೊ 240 ಮಾರ್ಕ್ಸ್ ತೊಗೊಂಡ್ರೆ ಅವನು ಪಾಸ್ ಆಗ್ತಾನೆ. ಹಾಗಾದರೆ 240 ಏನು? 40%. 40%ಗೆ 240 ಆದರೆ 100% ಎಷ್ಟು? ಓಕೆ, 100% ಎಷ್ಟು ಅಂತ ಕಂಡುಹಿಡಿದ್ಬಿಟ್ರೆ ಆರಾಮ್ಸೆ ಅದು ಟೋಟಲ್ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ಗೆ ಕಂಡಕ್ಟ್ ಮಾಡಿರ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ.
ಫಾರ್ ಎನ್ ಎಕ್ಸಾಮಿನೇಷನ್ ಇಟ್ ಈಸ್ ರಿಕ್ವೈರ್ಡ್ ಟು ಗೆಟ್ 36% ಆಫ್ ಮಾರ್ಕ್ಸ್ ಟು ಪಾಸ್. ಈಗ ಒಂದು ಎಕ್ಸಾಮಿನೇಷನಲ್ಲಿ 36% ಆಫ್ ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಾನೆ. ಪ್ರೀವಿಯಸ್ ಕ್ವಶನಲ್ಲಿ 40% ಇತ್ತು, ಇಲ್ಲಿ 36% ಕೊಟ್ಟಿದ್ದಾರೆ. ಎ ಸ್ಟೂಡೆಂಟ್ ಗಾಟ್ 113 ಮಾರ್ಕ್ಸ್ ಆ್ಯಂಡ್ ಫೇಲ್ಡ್ ಬೈ 85 ಮಾರ್ಕ್ಸ್. ಒಬ್ಬ ಸ್ಟೂಡೆಂಟು 113 ಮಾರ್ಕ್ಸ್ ತೊಗೊಂಡಿರ್ತಾನೆ, ಆದರೂ ಫೇಲ್ ಆಗಿರ್ತಾನೆ. ಯಾಕೆ? ಇನ್ನೂ 85 ಮಾರ್ಕ್ಸ್ ಅವನು ಕಡಿಮೆ ತೊಗೊಂಡಿದ್ದಾನೆ ಪಾಸ್ ಆಗೋದಕ್ಕಿಂತ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದಿ ಎಕ್ಸಾಮಿನೇಷನ್? ಈಗ ಪ್ರೀವಿಯಸ್ ಕ್ವಶನ್ ಥರನೇ ಇದರಲ್ಲೂ ಸಹ ಮ್ಯಾಕ್ಸಿಮಮ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇದನ್ನು ನಾವು ಸೇಮ್ ಅದೇ ಥರ ಬರ್ಕೊಳ್ಳೋಣ. ಅವ್ನು ಪಾಸ್ ಆಗೋದಕ್ಕೆ ಎಷ್ಟು ಬೇಕು? 36%. ಓಕೆನಾ? ಅವ್ನು ತೊಗೊಂಡಿರೋದು ಎಷ್ಟು? 113 ಮಾರ್ಕ್ಸ್. ಕರೆಕ್ಟಾ? ಸೊ ಪಾಸ್ ಆಗಕ್ಕೆ ಬೇಕಾಗಿರೋದು 36%, ಬಟ್ ಅವ್ನು ತೊಗೊಂಡಿರೋದು 113 ಮಾರ್ಕ್ಸ್. ಈಗ 113 ತೊಗೊಂಡ್ರು ಅವ್ನು ಫೇಲ್ ಆಗಿದ್ದಾನೆ. ಕರೆಕ್ಟಾ? ಅವನು ಫೇಲ್ ಆಗಿದ್ದಾನೆ. ಹಾಗಾದರೆ ಇನ್ನೂ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಿದ್ದ ಅಂತ ಕೊಟ್ಟಿದ್ರು? ಫೇಲ್ಡ್ ಬೈ 85 ಮಾರ್ಕ್ಸ್ ಅಂದರೆ ಅವನು ಇನ್ನೂ 85 ಮಾರ್ಕ್ಸ್ ತೊಗೊಂಡಿದ್ದಿದ್ರೆ ಪಾಸ್ ಆಗ್ತಿದ್ದ ಅಂತ ಅರ್ಥ. ಕರೆಕ್ಟಾ? ಸೊ ಫೇಲ್ಡ್ ಬೈ 85 ಮಾರ್ಕ್ಸ್ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 8, 9, 198 ಮಾರ್ಕ್ಸ್ ತೊಗೊಂಡ್ರೆ ಅವನು ಪಾಸ್ ಆಗ್ತಿದ್ದ ಅಂತ ಹೇಳ್ತಾ ಇದ್ದಾರೆ. ಸೊ 198 ಮಾರ್ಕ್ಸ್ ತೊಗೊಂಡಿದ್ದೆ ಅವನು ಪಾಸ್ ಆಗ್ತಿದ್ದ. ಹಾಗಾದರೆ 195 ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತಾನೆ ಅಂದರೆ 36 ತೊಗೊಂಡಂಗೆ ಅರ್ಥ ಅಲ್ವಾ? ಸೊ ಇದು ಜಸ್ಟ್ ಪಾಸ್, ಅದು ಜಸ್ಟ್ ಪಾಸ್. ಕರೆಕ್ಟಾ? ಸೊ ಹಾಗಾದರೆ 36% ಈಸ್ ಈಕ್ವಲ್ ಟು 198. ಇದು ಸಹ ಪ್ರೀವಿಯಸ್ ಸಮ್ ಥರನೇ ಕರೆಕ್ಟಾಗಿ ಅನಲೈಸ್ ಮಾಡಿ. ಅವ್ನು ತೊಗೊಂಡಿರೋದು ಎಷ್ಟು ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ, ಇದೆರಡನ್ನೂ ಆ್ಯಡ್ ಮಾಡಿದ್ರೆ ಟೋಟಲ್ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಕರೆಕ್ಟಾ? ಇದು ಪಾಸಿಂಗ್ ಪರ್ಸೆಂಟೇಜ್, ಅದು ಪಾಸಿಂಗ್ ಮಾರ್ಕ್ಸ್. ಸೊ ಎರಡನ್ನೂ ಈಕ್ವಲ್ ಮಾಡ್ಬೋದು. ಈಗ 36%ಗೆ 198 ಮಾರ್ಕ್ಸ್ ಆದರೆ 100%ಗೆ ಎಷ್ಟು? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಮೂಲಿ. ಎಕ್ಸ್ ಇಸ್ ಈಕ್ವಲ್ ಟು 198 ಇಂಟು 100 ಡಿವೈಡೆಡ್ ಬೈ 36. ಕರೆಕ್ಟಾ? ಇದು 18ಅಲ್ಲಿ ಹೋಗುತ್ತೆ, ಇದು 18ಅಲ್ಲಿ ಹೋಗುತ್ತೆ. ನೋಡಿ, 18 2s 18 10s. ಓಕೆ, 18 10s 180. 180 ಹೋದರೆ ಇನ್ನು ಎಷ್ಟು ಮಿಕ್ಕಿರುತ್ತೆ? ಇನ್ನು 18 ಮಿಕ್ಕಿರುತ್ತೆ 98ಅಲ್ಲಿ. ಕರೆಕ್ಟಾ? ಸೊ 18 11s 2 1s 2 50s. ಎಕ್ಸ್ ಇಸ್ ಈಕ್ವಲ್ ಟು 11 5s 55. 1 0ಗೆ 1 0 ಹಾಗೆ ಆಗುತ್ತಿದೆ. ಸೊ ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಅವ್ನು ಬರೀತಾ ಇರೋದು? 550 ಮಾರ್ಕ್ಸ್ಗೆ. ಅವ್ನು 550 ಮಾರ್ಕ್ಸ್ಗೆ 198 ಮಾರ್ಕ್ಸ್ ತೊಗೊಂಡ್ರೆ ಆರಾಮ್ಸೆ ಪಾಸ್ ಆಗ್ತಾರೆ. ಕರೆಕ್ಟಾ? ಬಟ್ ಅವ್ನು ತೊಗೊಂಡಿರೋದು ಎಷ್ಟು? 113 ಮಾರ್ಕ್ಸ್. ಅದಕ್ಕೆ ಅವನು ಫೇಲ್ ಆಗಿದ್ದು. ಇಷ್ಟೇ, ಸಖತ್ ಸಿಂಪಲ್ ಇತ್ತಲ್ವಾ? ಈ ಕ್ಯಾಲ್ಕುಲೇಷನ್ಸ್ ಅಷ್ಟೇ. ನಾನು ಆಗಲೇ ಹೇಳ್ದಂಗೆ ನಂತರನೇ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ, ಆನ್ಸರ್ ಎಲ್ಲ ಸೇಮ್ ಬರುತ್ತೆ. ಕರೆಕ್ಟಾಗಿ ಮಾಡಿದ್ರೆ ಮಾತ್ರ. ಓಕೆನಾ? ಸೊ ಇದು ಅರ್ಥ ಆಗಿದೆ. ಸೊ ಪ್ರೀವಿಯಸ್ ಕ್ವಶನ್ನು ಇದು ಸೇಮ್ ಇತ್ತಲ್ವಾ? ಏನು ನಂಬರ್ಸ್ ಮಾತ್ರ ಚೇಂಜ್ ಆಗಿತ್ತು. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಎ ಸ್ಟೂಡೆಂಟ್ ಹ್ಯಾಸ್ ಟು ಒಬ್ಟೇನ್ 33% ಆಫ್ ದಿ ಟೋಟಲ್ ಮಾರ್ಕ್ಸ್ ಟು ಪಾಸ್. ಈ ಕ್ವಶನಲ್ಲಿ 33% ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಪಾಸ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ. ಹಿ ಗಾಟ್ 25% ಆಫ್ ದಿ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಫೇಲ್ಡ್ ಬೈ 40 ಮಾರ್ಕ್ಸ್. ಅವ್ನು ತೊಗೊಂಡಿರೋದು ಜಸ್ಟ್ 25%. 25% ತೊಗೊಂಡ್ರೆ ಪಾಸ್ ಆಗ್ತಾರಾ 33ಅಲ್ಲಿ? ಇಲ್ಲ. ಫೇಲ್ಡ್ ಬೈ ಹೌ ಮೆನಿ ಮಾರ್ಕ್ಸ್? 40 ಮಾರ್ಕ್ಸ್. ಸೊ ಇನ್ನೂ 40 ಮಾರ್ಕ್ಸ್ ಎಕ್ಸ್ಟ್ರಾ ತೊಗೊಂಡಿದ್ದಿದ್ರೆ ಅವನು ಪಾಸ್ ಆಗ್ತಿದ್ದ ಅಂತ ಹೇಳ್ತಿದ್ದಾರೆ. ಕ್ವಶನ್ ಏನು? ವಾಟ್ ಈಸ್ ದ ಮಿನಿಮಮ್ ಮಾರ್ಕ್ಸ್ ಟು ಪಾಸ್ ದ ಎಕ್ಸಾಮ್? ಈಗ ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ಪಾಸ್ ಆಗೋಕ್ಕೆ? 33%. ಹಾಗಾದರೆ ವಾಟ್ ಈಸ್ ದ ಮಿನಿಮಮ್ ಮಾರ್ಕ್ಸ್ ಟು ಪಾಸ್ ದ ಎಕ್ಸಾಮ್? ಇಲ್ಲಿ ನೋಡಿ, ಇದು ಸ್ವಲ್ಪ ಟ್ರಿಕಿ ಅನಿಸುತ್ತೆ, ಬಟ್ ಸಖತ್ ಸಿಂಪಲ್ ಇದೆ. ಲಾಜಿಕಲಿ ಥಿಂಕ್ ಮಾಡಿ ನೋಡಿ. ಹೇಗೆ ಹೇಳ್ಕೊಡ್ತೀನಿ ನೋಡಿ. 33% ಸೇಮ್ ನಾವು ಆಗಲೇ ಹೇಗೆ ಸಾಲ್ವ್ ಮಾಡ್ತಿದ್ದೋ ಅಲ್ಲೇ ಆನ್ಸರ್ ಇರುತ್ತೆ ಎಲ್ಲ. ಓಕೆ, 33% ತೊಗೊಂಡ್ರೆ ಅವನು ಪಾಸು. ಅವನು ತೊಗೊಂಡಿರೋದು ಎಷ್ಟು? 25%. ಇನ್ನು 40 ಮಾರ್ಕ್ಸ್ ಎಕ್ಸ್ಟ್ರಾ ತೊಗೊಂಡಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಕರೆಕ್ಟಾ? ಆಗಲೇ ಈ ಪರ್ಸೆಂಟೇಜ್ ಬದಲು ನಂಬರ್ಸ್ ಕೊಡ್ತಾಯಿದ್ರು, ಎರಡನ್ನೂ ಆ್ಯಡ್ ಮಾಡಿ ನಾವು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಕಂಡುಹಿಡಿದ್ಬಿಡ್ತಾಯಿದ್ವಿ. ಕರೆಕ್ಟಾ? ಬಟ್ ಇಲ್ಲಿ ಅವನೊಂದು ಟ್ರಿಕ್ ಕೊಟ್ಟಿದ್ದಾನೆ. ಏನು? ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ. ಸೊ ಈ ಪರ್ಸೆಂಟೇಜ್ನ ನಾವು ನಂಬರ್ ಆಗಿ ಕನ್ವರ್ಟ್ ಮಾಡಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾನೆ ಈ 40 ಮಾರ್ಕ್ಸ್ ಏನು ಅಂತ ನೋಡಿ. ಕರೆಕ್ಟಾಗಿ ಅನಲೈಸ್ ಮಾಡಿ. 33 ತೊಗೊಂಡ್ರೆ ಪಾಸು, ಅವ್ನು ತೊಗೊಂಡಿರೋದು 25. ಹಾಗಾದರೆ ಇನ್ನೂ ಎಷ್ಟು ತೊಗೋಬೇಕಿತ್ತು ಅವನು? 8%. ಕರೆಕ್ಟಾ? ಇದೆರಡನ್ನೂ ಸಪ್ರಾಕ್ಟ್ ಮಾಡಿ.
33% ತೊಗೊಂಡ್ರೆ ಪಾಸು, ಬಟ್ ಅವ್ನು ತೊಗೊಂಡಿರೋದು ಎಷ್ಟು 25%. ಹಾಗಾದರೆ ಅವನು ಎಷ್ಟು ತಗೋಬೇಕಾಗಿತ್ತು 8%. ಅದೇ ರೀತಿ ಅವನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಪಾಸ್ ಆಗ್ತಿದ್ದ 40 ಮಾರ್ಕ್ಸ್. ಇದೆರಡನ್ನೂ ನೀವು ಕಂಪೇರ್ ಮಾಡಿದ್ರೆ 8% ಇಸ್ ಈಕ್ವಲ್ ಟು 40 ಮಾರ್ಕ್ಸ್ ಆಗುತ್ತೆ. ಕರೆಕ್ಟಾ? ನೋಡಿ ಇನ್ನೊಂದು ಸರಿ ಹೇಳ್ತೀನಿ. 33% ತೊಗೊಂಡ್ರೆ ಪಾಸು, 25 ಅವ್ನು ತೊಗೊಂಡಿರೋದು. ಹಾಗಾದರೆ ಎಷ್ಟು ತೊಗೋಬೇಕಿತ್ತು? 8% ತೊಗೊಂಡಿದ್ರೆ ಎಕ್ಸ್ಟ್ರಾ ಪಾಸ್ ಆಗ್ತಿದ್ದ. ಅದೇ ಹಾಗಾದರೆ 8% ಎಷ್ಟು ಅಂತ ಅವನೇನು ಹಿಂಟ್ ಕೊಟ್ಟಿದ್ದಾನೆ. ಇನ್ನು 40 ಮಾರ್ಕ್ಸ್ ತೊಗೊಂಡಿದ್ದಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಇನ್ನು 8% ತೊಗೊಂಡಿದ್ದಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಕರೆಕ್ಟಾ? ಹಾಗಾದರೆ 8% ಇಸ್ ಈಕ್ವಲ್ ಟು 40 ಮಾರ್ಕ್ಸಾ? ಹೀಗಾದರೆ ಪಾಸ್ ಆಗೋದಕ್ಕೆ ಎಷ್ಟು ಬೇಕು? 33%. ಎಷ್ಟು? ಇದೇ ಇಂಪಾರ್ಟೆಂಟ್. ಕ್ವಶನ್ನ ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಪ್ರೀವಿಯಸ್ ಕ್ವಶನ್ಸಲ್ಲ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ ಇರ್ತಿತ್ತು ಅಂತ ಕೇಳ್ತಿದ್ರು, ಬಟ್ ಇಲ್ಲಿ ವಾಟ್ ಈಸ್ ದ ಮಿನಿಮಮ್ ಮಾರ್ಕ್ಸ್ ಟು ಪಾಸ್ ದ ಎಕ್ಸಾಮ್ ಅಂತ ಕೇಳಿದ್ದಾರೆ. ಸೊ 8%ಗೆ 40 ಮಾರ್ಕ್ಸ್ ಆದರೆ ಪಾಸ್ ಆಗೋದಕ್ಕೆ ಎಷ್ಟು ಬೇಕು? 33%. ಅದು ಇಂಪಾರ್ಟೆಂಟ್. ಇಲ್ಲಿ 100 ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ ಅಂತ ಹಾಕ್ಬಿಡುತ್ತೆ 100 ಹಾಕೊಂಡ್ರೆ. ಸೊ ನಾವು 33 ಹಾಕೊಳ್ಳೋಣ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಬೇಕು ಅಂದರೆ 40 ಇಂಟು 33 ಡಿವೈಡೆಡ್ ಬೈ 8. ಕರೆಕ್ಟಾ? 8 1s 8 5s. ಸೊ 5 ಇಂಟು 33, 5 3s 15, ಒಂದು ಕ್ಯಾರಿ, 5 3s 15 16. ಸೊ ಅವನು 165 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತಾರೆ. ಆ 165 ಮಾರ್ಕ್ಸ್ ಎಷ್ಟು? 33%. ಇದು ಪ್ರೀವಿಯಸ್ ಕ್ವಶನ್ಗಿಂತ ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ಕರೆಕ್ಟಾ? ನೋಡಿ ಇಲ್ಲಿನ ಸರಿ ಹೇಳ್ತೀನಿ. 33% ತೊಗೊಂಡ್ರೆ ಪಾಸ್, ಅವ್ನು ತೊಗೊಂಡಿರೋದು ಎಷ್ಟು? 25%. ಹಾಗಾದರೆ ಇನ್ನು ಎಷ್ಟು ಪರ್ಸೆಂಟ್ ತೊಗೊಂಡಿದ್ರೆ ಪಾಸು? 8%. ತೊಗೊಂಡಿರೋ 25%ಗೆ ಇನ್ನೂ 40 ಮಾರ್ಕ್ಸ್ ಅವ್ನು ತೊಗೊಂಡಿದ್ರೆ ಪಾಸ್ ಆಗ್ತಾಯಿದ್ದ. ಹಾಗಾದರೆ 40 ಮಾರ್ಕ್ಸ್ ತೊಗೊಂಡಿದ್ರೆ ಪಾಸ್ ಆಗ್ತಾಯಿದ್ದ, 8% ತೊಗೊಂಡಿದ್ರೆ ಪಾಸ್ ಆಗ್ತಾಯಿದ್ದ. ಕರೆಕ್ಟಾ? ಹಾಗಾದರೆ 8% ಇಸ್ ಈಕ್ವಲ್ ಟು 40 ಮಾರ್ಕ್ಸ್. ಈಗ 8% 40 ಆದರೆ ಮಿನಿಮಮ್ ಪಾಸ್ ಆಗೋದಕ್ಕೆ ಎಷ್ಟು ಪರ್ಸೆಂಟೇಜ್ ಬೇಕು? 33%. ಅದೇ ನಮಗೆ ಗೊತ್ತಿಲ್ಲ ಎಕ್ಸ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಆನ್ಸರ್ನ ಕಂಡುಹಿಡ್ತೀವಿ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಇನ್ ಎಕ್ಸಾಮಿನೇಷನ್ 80% ಆಫ್ ದಿ ಬಾಯ್ಸ್ ಪಾಸ್ಡ್ ಇನ್ ಇಂಗ್ಲೀಷ್ ಆ್ಯಂಡ್ 85% ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್. ಯಾವುದೋ ಒಂದು ಎಕ್ಸಾಮಲ್ಲಿ 80% ಆಫ್ ದಿ ಬಾಯ್ಸ್ ಇಂಗ್ಲೀಷಲ್ಲಿ ಪಾಸ್ ಆಗಿರ್ತಾರೆ, 85% ಆಫ್ ದಿ ಬಾಯ್ಸ್ ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಿರ್ತಾರೆ. ವೈಲ್ 75% ಪಾಸ್ಡ್ ಇನ್ ಬೋತ್. ಎರಡೂ ಎಕ್ಸಾಮಲ್ಲಿ 75% ಪಾಸ್ ಆಗಿರ್ತಾರೆ. ಈ 45 ಬಾಯ್ಸ್ ಫೇಲ್ಡ್ ಇನ್ ಬೋತ್. ಈಗ ಪಾಸ್ ಆಗಿರೋರು ಬಿಟ್ಟು 45 ಬಾಯ್ಸ್ ಎರಡರಲ್ಲೂ ಫೇಲ್ ಆಗಿರ್ತಾರೆ. ವಾಟ್ ಈಸ್ ದ ನಂಬರ್ ಆಫ್ ಬಾಯ್ಸ್ ರೋಡ್ ದ ಎಕ್ಸಾಮ್? ಈಗ ಎಷ್ಟು ಜನ ಹುಡುಗರು ಆ ಎಕ್ಸಾಮ್ನ ಟೋಟಲ್ ಆಗಿ ಬರೆದ್ರು ಅನ್ನೋದೇ ಕೇಳಿರೋದವರು. ಸೊ ಕ್ವಶನ್ ಅರ್ಥ ಆಗಿದೆಯಲ್ಲ? ಈ ಕ್ವಶನ್ನ ನಾವು ಸ್ಕೂಲಲ್ಲಿ ವೆನ್ ಡಯಾಗ್ರಾಮ್ ಮಾಡ್ತಿದ್ವಿ ಗೊತ್ತಾ? ವೆನ್ ಡಯಾಗ್ರಾಮ್ ಅದನ್ನ ಇಟ್ಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇದನ್ನು ನೋಡಿದ್ರೆ ನಿಮ್ಗಾಗ ಅರ್ಥ ಆಗುತ್ತೆ. ಸೊ 2 ಸಬ್ಜೆಕ್ಟು, ಸೊ 2 ಸರ್ಕಲ್. ಇದನ್ನು ಇಂಗ್ಲೀಷ್ ಅಂದ್ಕೊಳ್ಳೋಣ, ಇದನ್ನು ಮ್ಯಾಥಮೆಟಿಕ್ಸ್ ಅಂದ್ಕೊಳ್ಳೋಣ. ಇಂಗ್ಲೀಷಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? 80. ಮ್ಯಾಥಮೆಟಿಕ್ಸಲ್ಲಿ 85 ಜನ ಪಾಸ್ ಆಗಿದೆ, 85%. ಸೊ ಈ ಸೆಂಟ್ರಲ್ ಇರೋದು ಏನಾಗಾದರೆ ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋರು. ಕರೆಕ್ಟಾ? ಸೊ ಈಗ ಇದು ನಾವು ಸ್ಕೂಲಲ್ಲಿ ಒಂದು ಫಾರ್ಮುಲಾ ನೋಡಿದ್ವಿ. ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟಾ? ಇದು ನಾವು ಸ್ಕೂಲಲ್ಲಿ ನೋಡಿದ್ದು ಫಾರ್ಮುಲಾ. ಎ ಯೂನಿಯನ್ ಬಿ ಅಂದರೆ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಅದು ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾಗಿರೋದು. ಎನ ನಾವು ಇಂಗ್ಲೀಷ್ ಅಂದ್ಕೊಳ್ಳೋಣ, ಬಿನ ನಾವು ಮ್ಯಾಥಮೆಟಿಕ್ಸ್ ಅಂದ್ಕೊಳ್ಳೋಣ. ಸೊ ಎ ಏನೋ ಇಂಗ್ಲೀಷ್, ಅದು ಎಷ್ಟು ಜನ? 80% ಜನ ಪಾಸ್ ಆಗಿದ್ದಾರೆ. ಬಿ ಅಂದ್ರೇನು? ಮ್ಯಾಥಮೆಟಿಕ್ಸ್, ಅದರಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? 85%. ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡರಲ್ಲೂ ಇರೋದಲ್ವಾ. ಸೊ ಇಂಗ್ಲೀಷಲ್ಲಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಎರಡರಲ್ಲೂ ಪಾಸ್ ಆಗಿರೋರು ಎಷ್ಟು? 75% ಅಂತ ಅವನು ಕೊಟ್ಟಿದ್ದಾನೆ. ಸೊ 75% ಬರ್ಕೊಳ್ಳೋಣ. ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎ ಯೂನಿಯನ್ ಬಿ, ಓಕೆ, ಟೋಟಲ್ ಆಗಿರೋದು 80 + 85 ಎಷ್ಟಾಗುತ್ತೆ? 165. 165 - 75 ಇಸ್ ಈಕ್ವಲ್ ಟು 90 ಮೆಂಬರ್. 90% ಟೋಟಲ್ ಆಗಿ ಪಾಸ್ ಆಗಿರೋರು ಇದು. ಓಕೆ,
90% ಟೋಟಲ್ ಆಗಿ ಪಾಸ್ ಆಗಿರೋರು. ಹಾಗಾದರೆ ಇನ್ನು ಎಷ್ಟು ಜನ ಫೇಲ್ ಆಗಿರ್ತಾರೆ? ಇದು ನಾವು ಎಲ್ಲ ಕಡೆ ಹಾಕಿರೋದು ಪಾಸ್ ಅಲ್ವಾ? ಬರೀ ಇಂಗ್ಲೀಷಲ್ಲಿ ಪಾಸ್ ಆಗಿರೋದು, ಬರೀ ಮ್ಯಾಥಮೆಟಿಕ್ಸು ಮತ್ತು ಎರಡರಲ್ಲೂ ಪಾಸ್ ಆಗಿರೋರು, ಫೇಲ್ ಆಗಿರೋರನ್ನ ನಾವು ಇನ್ಕ್ಲೂಡ್ ಮಾಡಿಲ್ಲ. ಹಾಗಾದರೆ ನಮಗೆ ಸಿಗೋದು ಪಾಸ್ ಆಗಿರೋರದೇ ಸಿಗುತ್ತೆ. ಎಲ್ಲ ಪಾಸ್ ಆಗಿರೋರ್ದು ಹಾಕೊಂಡ್ರೆ ಆನ್ಸರ್ ಸಹ ಪಾಸ್ ಆಗಿರೋರದೇ ಸಿಗುತ್ತೆ. 90% ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲದರಲ್ಲೂ ಪಾಸ್ ಆಗಿದ್ದಾರೆ. ಹಾಗಾದರೆ ಇನ್ನು ಮಿಕ್ಕಿದ ಎಷ್ಟು ಜನ? 10% ಆಫ್ ದಿ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಕ್ವಶನಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾನೆ, ಇಫ್ 45 ಬಾಯ್ಸ್ ಫೇಲ್ಡ್ ಇನ್ ಬೋತ್ ಸಬ್ಜೆಕ್ಟ್ಸ್ ಅಂತ. ಸೊ 10% ಅಂದರೆ 45 ಸ್ಟೂಡೆಂಟ್ಸ್, ಕರೆಕ್ಟಾ? ಇಲ್ಲಿ ನಮಗೆ ಸಿಕ್ಕಿರೋದು 90% ಆಫ್ ದಿ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಹಾಗಾದರೆ ಫೇಲ್ ಆಗಿರೋರು ಎಷ್ಟು? 100ಅಲ್ಲಿ 90 ಹೋದರೆ 10%. ಆ 10% ಇದು 10% ಈಸ್ ಈಕ್ವಲ್ ಟು 45. 45 ಯಾಕೆ ಅವನು ಕ್ವಶನಲ್ಲಿ ಹಿಂಟ್ ಕೊಟ್ಟಿದ್ದಾನೆ, 45 ಬಾಯ್ಸ್ ಎರಡರಲ್ಲೂ ಫೇಲ್ ಆಗಿದ್ದಾರೆ ಅಂತ. ಸೊ 10% ಎಲ್ಲದರಲ್ಲೂ ಫೇಲ್ ಆಗಿರ್ತಾರೆ, 90% ಎಲ್ಲದರಲ್ಲೂ ಪಾಸ್ ಆಗಿರ್ತಾರೆ, ಕರೆಕ್ಟಾ? ಸೊ ಹಾಗಾದರೆ 10%ಗೆ 45 ಆದರೆ 100% ತಾನೇ ನಮಗೆ ಬೇಕಾಗಿರೋದು. ಕ್ವಶನ್ ಏನು ನೋಡಿ, ವಾಟ್ ಈಸ್ ದ ನಂಬರ್ ಆಫ್ ಬಾಯ್ಸ್ ರೋಡ್ ದ ಎಕ್ಸಾಮ್? ಹಾಗಾದರೆ ಎಷ್ಟು ಜನ ಎಕ್ಸಾಮ್ನ ಬರೆದ್ರು ಅಂತ. 10% 45, 100% ಎಷ್ಟು? 450, ಕರೆಕ್ಟಾ? ಇದನ್ನು ನೋಡಿದ ತಕ್ಷಣ ಹೇಗೆ ಕಂಡುಹಿಡಿಯೋದು ಅಂತ ನಾವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. 10%ಗೆ 45 ಆದರೆ 100%ಗೆ 450. ಓಕೆ, ಸೊ ಅಕಸ್ಮಾತ್ ನೀವು ಇದನ್ನು ಎಕ್ಸ್ ಹಾಕ್ಕೊಂಡು ಇಲ್ಲಿ ಎಕ್ಸ್ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು 450ನೇ ಬರುತ್ತೆ. ಸೊ ಇದು ಪ್ರೀವಿಯಸ್ ಕ್ವಶನ್ಗಿಂತ ಸ್ವಲ್ಪ ಟ್ರಿಕಿ ಆಗಿತ್ತು. ಏನಿಲ್ಲ, ಈ ಡಯಾಗ್ರಾಮ್ ಗೊತ್ತಿದ್ರೆ ಸಾಕು, ಆರಾಮ್ಸೆ ಇದೊಂದು ಫಾರ್ಮುಲಾನ ನಾವು ಸ್ಕೂಲಲ್ಲೇ ಕಲ್ತಿರ್ತೀವಿ, ಅದ್ರ ಪ್ರಕಾರ ಅಪ್ಲೈ ಮಾಡ್ಕೊಂಡು ಹೋಗೋದು. ಮೂರೂ ಕಡೆನೂ ನಾವು ಪಾಸ್ ಆಗಿರೋರದೇ ಹಾಕಿದ್ದೀವಿ. ಸೊ ಆನ್ಸರ್ ಸಹ ನಮಗೆ ಪಾಸ್ ಆಗಿರೋರದೇ ಸಿಗುತ್ತೆ. ಪಾಸ್ ಆಗಿರೋ 90% ಆದರೆ ಫೇಲ್ ಆಗಿರೋರು ಎಷ್ಟು? 10%. 10% ಎಷ್ಟು ಅಂತ 45 ಅಂತ ಅವರೇ ಕೊಟ್ಟಿದ್ದಾರೆ. ಸೊ 10%ಗೆ 45 ಆದರೆ 100%ಗೆ ಎಷ್ಟು? 450. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. In an examination, 65% of the students passed in mathematics and 48% passed in physics, 30% passed in both. ಈಗ ಮೂರು ಪಾಸ್ ಆಗಿರೋದೇ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಯಾವುದೋ ಒಂದು ಎಕ್ಸಾಮಲ್ಲಿ 65% ಆಫ್ ದಿ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಿರ್ತಾರೆ, 48% ಫಿಸಿಕ್ಸಲ್ಲಿ ಪಾಸ್ ಆಗಿರ್ತಾರೆ, 30% ಎರಡರಲ್ಲೂ ಪಾಸ್ ಆಗಿರ್ತಾರೆ. ಹೌ ಮಚ್ ಆಫ್ ದಿ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ಸ್? ಈಗ ಎಷ್ಟು ಜನ ಎರಡೂ ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದಾರೆ ಅಂತ ಕಂಡುಹಿಡಿಬೇಕು. ಹಾಗಾದರೆ ಇದನ್ನು ನಾವು ಅವಲೇ ಸಾಲ್ವ್ ಮಾಡೋದಲ್ಲ, ಅದೇ ಥರ ಕಂಡುಹಿಡ್ಕೊಂಬಿಡೋಣ. ಇಲ್ಲಿ ನೀವು ಹುಷಾರಾಗಿರ್ಬೇಕೇನೆಂದರೆ ಪರ್ಸೆಂಟೇಜ್ ಮಾತ್ರ ಕೇಳಿರೋದಿಲ್ಲಿ ನೋಡಿ. ಹೌ ಮಚ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್, ಪರ್ಸೆಂಟೇಜ್ ಅಷ್ಟೇ, ಎಷ್ಟು ಜನ ಫೇಲ್ ಆದರು ಅಂತ ಕೇಳಿಲ್ಲ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಸಖತ್ ಈಸಿ. ಹೇಗೆ ನಾವು ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ಮೆಥಡೇ ಫಾಲೋ ಮಾಡೋಣ. ಸೊ ಒಂದು ವೆನ್ ಡಯಾಗ್ರಾಮು, ಇದರಲ್ಲಿ ಒಂದು ಮ್ಯಾಥಮೆಟಿಕ್ಸು ಇನ್ನೊಂದು ಫಿಸಿಕ್ಸ್ ಅಲ್ವಾ. ಸೊ ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಜನ? 65%, ಫಿಸಿಕ್ಸಲ್ಲಿ 48% ಪಾಸ್ ಆಗಿರ್ತಾರೆ. ಈ ಸೆಂಟ್ರ್ ಅಂದ್ರೇನು? 30% ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆಗಿರ್ತಾರೆ, ಕರೆಕ್ಟಾ? ಸೊ ಎಮ್ ಯೂನಿಯನ್ ಪಿ, ಎಮ್ ಪಿ ಎರಡಕ್ಕೂ ಎಮ್ ಯೂನಿಯನ್ ಪಿ ಎರಡರಲ್ಲೂ ಇರೋರು ಪಾಸ್ ಆಗಿರೋರು. ಫಸ್ಟು ಎಮ್ ಪ್ಲಸ್ ಪಿ ಮೈನಸ್ ಎಮ್ ಇಂಟರ್ಸೆಕ್ಷನ್ ಪಿ ಎರಡರಲ್ಲೂ ಪಾಸ್ ಆಗಿರೋರು. ಸೊ ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಿರೋರು 65 ಪ್ಲಸ್ ಫಿಸಿಕ್ಸಲ್ಲಿ ಪಾಸ್ ಆಗಿರೋದು 48 ಮೈನಸ್ ಎರಡರಲ್ಲೂ ಪಾಸ್ ಆಗಿರೋರು 30, ಕರೆಕ್ಟಾ? ಕ್ವಶನಲ್ಲಿ ಅದೇ ಕೊಟ್ಟಿರೋ 30% ಅಂತ. ಸೊ ಹಾಗಾದರೆ ಇದು ಪ್ಲಸ್ ಇದು 65 40 113 ಮೈನಸ್ 30, ಕರೆಕ್ಟಾ? ಸೊ ಎಲ್ಲದರಲ್ಲೂ ಪಾಸ್ ಆಗಿರೋರು ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡಿಯೋಕೆ 113 ಮೈನಸ್ 30 93 83. ಸೊ 83% ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ದಾರೆ, ಕರೆಕ್ಟಾ? 83% ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋ ಪರ್ಸೆಂಟೇಜ್. ಹಾಗಾದರೆ ಅವ್ರು ಕ್ವಶನ್ ಕೇಳಿರೋದೇನು? ಹೌ ಮಚ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಆಲ್ ದ ಸಬ್ಜೆಕ್ಟ್ಸ್, ಬೋತ್ ದ ಸಬ್ಜೆಕ್ಟ್ಸ್ ಅಲ್ವಾ? ಹಾಗಾದರೆ ಇದು ಪಾಸ್ ಆಗಿರೋರು. ಇದರಲ್ಲಿ 100 ಮೈನಸ್ 83 ಮಾಡಿದ್ರೆ 100 ಮೈನಸ್ 83% ಮಾಡಿದ್ರೆ ನಮಗೆ 17% ಸಿಗುತ್ತೆ. ಸೊ ಎರಡೂ ಸಬ್ಜೆಕ್ಟಲ್ಲೂ ಫೇಲ್ ಆಗಿರೋರೆಷ್ಟು? 17%. ಸಖತ್ ಸಿಂಪಲ್ ಇದಲ್ವಾ, ಏನೂ ಡಿಫಿಕಲ್ಟ್ ಇಲ್ಲ. ಈಗ ಆವಾಗಲೇ ನಾವು ನೋಡ್ದಂಗೆ ಈ ಫಾರ್ಮುಲಾನ ಹಾಕ್ಕೊಂಡ್ವಿ. ಓಕೆ, ಎ ಬದಲು ಎಮ್ ಹಾಕ್ಕೊಂಡಿದ್ದೀನಿ, ಬಿ ಬದಲು ಪಿ ಹಾಕ್ಕೊಂಡಿದ್ದೀನಿ ಅಷ್ಟೇ.
ಸೊ ಎ ಯೂನಿಯನ್ ಬಿ, ಎಮ್ ಯೂನಿಯನ್ ಪಿ ಈಸ್ ಈಕ್ವಲ್ ಟು ಎಮ್ ಪ್ಲಸ್ ಪಿ. ಮ್ಯಾಥಮೆಟಿಕ್ಸಲ್ಲಿ ಪಾಸ್ ಆಗಿರೋರು, ಫಿಸಿಕ್ಸಲ್ಲಿ ಪಾಸ್ ಆಗಿರೋರು ಮೈನಸ್ ಎರಡರಲ್ಲೂ ಪಾಸ್ ಆಗಿರೋರು ಹಾಕಿದ್ರೆ ನಮಗೆ ಟೋಟಲ್ ಆಗಿ ಪಾಸಿಂಗ್ ಪರ್ಸೆಂಟೇಜ್ ಸಿಕ್ಬಿಡುತ್ತೆ. ಸೊ ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? 83. ಕರೆಕ್ಟಾ? 83 ಆದರೆ ಫೇಲ್ ಪರ್ಸೆಂಟೇಜ್ ಎಷ್ಟು? 100 ಮೈನಸ್ 83, ಅದು 17%. ಇಷ್ಟೇ, ಸಖತ್ ಸಿಂಪಲ್ ಇರುತ್ತೆ ಎಲ್ಲ ಕ್ವಶನ್ನು. ಸೊ ಇದಂತೂ ಸಖತ್ ಸಿಂಪಲ್ ಇತ್ತಲ್ವಾ, ಪ್ರೀವಿಯಸ್ ಕ್ವಶನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಸಖತ್ ಸಿಂಪಲ್ ಇತ್ತು. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. ಇನ್ ಎನ್ ಎಕ್ಸಾಮಿನೇಷನ್ 70% ಆಫ್ ದಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ ಇಂಗ್ಲೀಷ್, 80% ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್, 10% ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್. ಓಕೆ, ಈ ಕ್ವಶನ್ಗೂ ಮತ್ತು ಪ್ರೀವಿಯಸ್ ಕ್ವಶನ್ಗೂ ಜಸ್ಟ್ ಕಂಪೇರ್ ಮಾಡಿ. ಯಾವುದೋ ಎಕ್ಸಾಮಲ್ಲಿ ಎರಡೂ ಸಬ್ಜೆಕ್ಟಲ್ಲಿ ಪಾಸ್ ಆಗಿರೋರು ಕೊಡ್ತಾಯಿದ್ರು, ಬಟ್ ಇಲ್ಲಿ ಎರಡೂ ಸಬ್ಜೆಕ್ಟಲ್ಲಿ ಫೇಲ್ ಆಗಿರೋರು ಕೊಟ್ಟಿದ್ದಾರೆ. ಓಕೆ, ಈಗ ಕಂಟಿನ್ಯೂ ಮಾಡೋಣ. ಇಫ್ 144 ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ ಬೋತ್, ಓಕೆ 144 ಕ್ಯಾಂಡಿಡೇಟ್ಸ್ ಇದ್ರಲ್ಲ ಅವರು ಎಲ್ಲದರಲ್ಲೂ ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆದರೆ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಎಕ್ಸಾಮ್ ಎಷ್ಟು ಜನ ಬರೆದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಮತ್ತು ಪ್ರೀವಿಯಸ್ ಕ್ವಶನ್ಗೂ ಕಂಪೇರ್ ಮಾಡಿದ್ರೆ ಅದಿರೋದು ಒಂದೇ ಡಿಫ್ರೆನ್ಸು. ಏನು ಇದರಲ್ಲಿ ನಂಬರ್ ಆಫ್ 10% ಸ್ಟೂಡೆಂಟ್ಸು ಎರಡರಲ್ಲೂ ಫೇಲ್ ಆಗಿದ್ದಾರೆ ಅಂತ ಸ್ಟಾರ್ಟಿಂಗೇ ಕೊಟ್ಟಿದ್ದಾರೆ. ಪ್ರೀವಿಯಸ್ ಕ್ವಶನ್ಸಲ್ಲಿ ಇಷ್ಟು ಪರ್ಸೆಂಟು ಎರಡರಲ್ಲೂ ಪಾಸ್ ಆಗಿತ್ತು ಅಂತ ಕೊಡ್ತಾಯಿದ್ರು. ಕರೆಕ್ಟಾ? ಅದೊಂದೇ ಇಲ್ಲಿ ಡಿಫ್ರೆನ್ಸ್ ಇರೋದು. ಈ ಕ್ವಶನ್ನು ಪ್ರೀವಿಯಸ್ ಕ್ವಶನ್ಗಿಂತ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಏನಿಲ್ಲ, ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಈಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ, ಅದು ಎಷ್ಟು ಜನ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನೇ ಅವ್ರು ಕೇಳಿರೋದಲ್ವಾ. ಸೊ ಅದನ್ನು ನಾವು 100% ಅಂತ ಅಂದ್ಕೊಳ್ಳೋಣ. ಹಾಗಾದರೆ ನಾವೇನು ಮಾಡ್ತಾಯಿದ್ವಿ, ಫಸ್ಟ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಸಪ್ರೇಟಾಗಿ ಪಾಸ್ ಆಗಿದ್ರು ಆ್ಯಡ್ ಮಾಡ್ಕೋತಾ ಇದ್ವಿ. ಕರೆಕ್ಟಾ? ಸೊ ಇಂಗ್ಲೀಷಲ್ಲಿ 70% ಪಾಸ್ ಆಗಿದ್ದಾರೆ, ಪ್ಲಸ್ ಮ್ಯಾಥಮೆಟಿಕ್ಸಲ್ಲಿ 80% ಪಾಸ್ ಆಗಿದ್ದಾರೆ. ಇದು ಗೊತ್ತಾಯ್ತಾ? ನಾವು ಪ್ರೀವಿಯಸ್ ಸಮ್ಸಲ್ಲಿ ಮೈನಸ್ ಮಾಡಿಬಿಟ್ಟು ಎರಡರಲ್ಲೂ ಪಾಸ್ ಆಗಿರೋರು ಎಷ್ಟು ಜನ ಅಂತ ಕೊಡ್ತಿದ್ರು, ಅದನ್ನು ನಾವು ಹಾಕೋತಿದ್ವಿ. ಬಟ್ ಇಲ್ಲಿ ಕೊಟ್ಟಿಲ್ಲ, ಸೊ ಮೈನಸ್ ಎಕ್ಸ್ ಅಂತ ಹಾಕೋತೀವಿ. ಓಕೆ, ಇದಿಷ್ಟು ಪಾಸ್ ಆಗಿರೋರು. ಫೇಲ್ ಆಗಿರೋರ್ದು ಆ್ಯಡ್ ಮಾಡಿದ್ರೆ ತಾನೇ ನಮಗೆ 100% ಸಿಗೋದು. ಪ್ರೀವಿಯಸ್ ಕ್ವಶನ್ಸಲ್ಲ ನಾವು 100% ಕ್ಯಾಲ್ಕುಲೇಟ್ ಮಾಡ್ತಾ ಇರಲಿಲ್ಲ ಡೈರೆಕ್ಟಾಗಿ. ಕರೆಕ್ಟಾ? ಪಾಸ್ ಆಗಿರೋರು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ 100% ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಅಂದರೆ 100% ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದರು ಅಂತ ಕಂಡುಹಿಡಬೇಕು. ಪಾಸ್ ಆಗಿರೋರು ಪ್ಲಸ್ ಫೇಲ್ ಆಗಿರೋರು ಎಲ್ಲರನ್ನೂ ಆ್ಯಡ್ ಮಾಡಿದ್ರೆ ತಾನೇ ನಮಗೆ ಆನ್ಸರ್ ಸಿಗೋದು. ಸೊ ಇದಿಷ್ಟು ಪಾಸ್ ಆಗಿರೋರ್ದು. ಇದು ಇಂಗ್ಲೀಷಲ್ಲಿ, ಇದು ಮ್ಯಾಥಮೆಟಿಕ್ಸಲ್ಲಿ, ಇದು ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋರ್ದು. ಓಕೆ, ಮೈನಸ್ ಹಾಕೋಬೇಕು ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರೀವಿಯಸ್ ಸಮ್ಸಲ್ಲಿ ನೋಡಿದ ಹಾಗೆ. ಇದು ಪಾಸ್ ಆಗಿರೋರ್ದು. ನೆಕ್ಸ್ಟು ಪ್ಲಸ್ 10% ಯಾವುದು ಫೇಲ್ ಆಗಿರೋರ್ದು. ಕರೆಕ್ಟಾ? 70%, 80% ಮತ್ತು ಅದು 10% ಯಾವುದು ಫೇಲ್ ಆಗಿರೋರ್ದು ಡೇಟಾದಲ್ಲಿ ಕೊಟ್ಟಿದ್ದಾರೆ. ಸೊ 10% ಎರಡರಲ್ಲೂ ಫೇಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದೆರಡು 150 ಪ್ಲಸ್ 10 160 ಈ ಕಡೆ ಇದೆ. 160 ಈ ಮೈನಸ್ ಎಕ್ಸ್ನ ಆ ಕಡೆ ಕಳಿಸೋಣ, ಈ 100ನ ಈ ಕಡೆ ಕಳಿಸೋಣ. ಈ 100 ಈ ಕಡೆ ಬಂದರೆ ಮೈನಸ್ 100 ಆಗುತ್ತೆ. ಓಕೆ, ಎಕ್ಸ್ ಈ ಕಡೆ ಹೋದರೆ ಪ್ಲಸ್ ಎಕ್ಸ್ ಆಗುತ್ತೆ. ಇದು ಪರ್ಸೆಂಟೇಜೇ, ಇದು ಪರ್ಸೆಂಟೇಜೇ, ಏನು ಇಶ್ಯೂ ಇಲ್ಲ, ಅಕೌಂಟ್ ಇಲ್ಲ ಅಂದರೆ ನಡೀತಿ, ಯಾಕಂದರೆ ಎಲ್ಲ ಪರ್ಸೆಂಟೇಜ್ ಅಲ್ವಾ. ಈಗ ಸೊ 160% ಮೈನಸ್ 100% ಎಷ್ಟು? 60%. ಸೊ 60% ಅಂದರೆ ಏನು? ಇಲ್ಲೇನಿದು ಎಕ್ಸ್. ಎಕ್ಸ್ ಅಂದರೆ ಏನು? ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋರು. ಕರೆಕ್ಟಾ? ಸೊ ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋ ಪರ್ಸೆಂಟೇಜ್ ಎಷ್ಟು? 60%. ಈಗ ಕ್ವಶನಲ್ಲಿ ನೋಡಿದ್ರೆ ಇದಕ್ಕೊಂದು ಹಿಂಟ್ ಕೊಟ್ಟಿದ್ದಾನೆ. ಏನು ಅಂದರೆ, ಇಫ್ 144 ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್, ಅದೇ ಅಲ್ವಾ ಇದು 60% ಅಂದ್ರೇನು? ಎರಡೂ ಸಬ್ಜೆಕ್ಟಲ್ಲೂ ಪಾಸ್ ಆಗಿರೋರು. ಎರಡೂ ಸಬ್ಜೆಕ್ಟಲ್ಲಿ ಪಾಸ್ ಆಗಿರೋರು ಎಷ್ಟು ಅಂತ ಕೊಟ್ಟಿದ್ದಾರೆ? 144. ಹಾಗಾದರೆ 60% ಇಸ್ ಈಕ್ವಲ್ ಟು 144 ಸ್ಟೂಡೆಂಟ್ಸ್. 100%ಗೆ ಎಷ್ಟು ಗೊತ್ತಿಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು 144 ಇಂಟು 100 ಡಿವೈಡೆಡ್ ಬೈ 60. ಕರೆಕ್ಟಾ? 0ಗೆ 0, 2 5s 2 3s, ಇದು 3ಯಲ್ಲಿ ಹೋಗುತ್ತೆ, 3 1s 3 4s 8s. ಸೊ ಎಕ್ಸ್ ಇಸ್ ಈಕ್ವಲ್ ಟು 48 ಇಂಟು 5. ಕರೆಕ್ಟಾ? 5 8s 40, 5 4s 20, 24. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 24, 240. ಸೊ ಎಕ್ಸ್ ಇಸ್ ಈಕ್ವಲ್ ಟು 240 ಅಂದರೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೆದಿದ್ದೆಷ್ಟು? 240. ಇದೇ ಇಂಪಾರ್ಟೆಂಟ್.
ಪ್ರೀವಿಯಸ್ ಕ್ವಶನ್ಗೂ ಇದಕ್ಕೂ ಕರೆಕ್ಟಾಗಿ ಕಂಪೇರ್ ಮಾಡಿ. ಪ್ರೀವಿಯಸ್ ಕ್ವಶನ್ಸಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಎ ಯೂನಿಯನ್ ಬಿ ಇಲ್ಲ ಎಮ್ ಯೂನಿಯನ್ ಪಿ ಅಂತ ಹಾಕೋತಿದ್ವಲ್ಲ, ಅದು 100% ಸ್ಟೂಡೆಂಟ್ಸ್ ಕಂಡುಹಿಡಿಯೋದಲ್ಲ, ಬರೀ ಎಷ್ಟು ಜನ ಪಾಸಿಂಗ್ ಪರ್ಸೆಂಟೇಜ್ ಕಂಡುಹಿಡಿಯೋದು. ಓಕೆ, ಇಲ್ಲಿ ನಾವು 100% ಡೈರೆಕ್ಟಾಗಿ ಹಾಕೋತಾ ಇದ್ದೀವಿ. ಅದಕ್ಕೆ ನಾವು 10%ನ ಫೇಲ್ ಆಗಿರ್ತಾರಲ್ಲ ಅವ್ರನ್ನೂ ಆ್ಯಡ್ ಮಾಡ್ತಾಯಿದ್ದೀವಿ. ಪಾಸ್ ಆಗಿರೋರು ಪ್ಲಸ್ ಫೇಲ್ ಆಗಿರೋರು ಎರಡನ್ನೂ ಸೇರಿಸಿದ್ರೆ ತಾನೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಬರೆದ್ರು ಅಂತ ಗೊತ್ತಾಗೋದು. ಅದೇ ಮೆಥಡಲ್ಲೇ ಹಾಕ್ಕೊಂಡು ಇಲ್ಲಿ ಎಕ್ಸ್ ಕಂಡುಹಿಡ್ತೀವಿ. ಎಕ್ಸ್ ಅಂದರೆ ಏನು? 60%. ಇಲ್ಲಿ ಎಕ್ಸ್ ಅಂದ್ರೇನು? ಎರಡರಲ್ಲೂ ಪಾಸ್ ಆಗಿರೋರು ಎಷ್ಟು ಜನ ಅಂತ. ಕರೆಕ್ಟಾ? ಹಾಗಾದರೆ 60%. ಹಿಂಟ್ ಕೊಟ್ಟಿದ್ದಾನೆ, ಏನು? ಎರಡರಲ್ಲೂ ಪಾಸ್ ಆಗಿರೋ ನಂಬರ್ಸ್ ಕೊಟ್ಟಿದ್ದಾನೆ, 144 ಕ್ಯಾಂಡಿಡೇಟ್ಸ್. ಸೊ 60% ಇಸ್ ಈಕ್ವಲ್ ಟು 144. 60%ಗೆ 144 ಆದರೆ 100% ಎಷ್ಟು? ಎಕ್ಸ್ ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತೀವಿ. ಓಕೆನಾ? ಈ ಎಕ್ಸು ಕನ್ಫ್ಯೂಸ್ ಆಗಬೇಡಿ, ಇದನ್ನು ಇಲ್ಲೇ ಕಂಡುಹಿಡ್ದಾಯ್ತು, ಇದು ಮುಗಿದೋಯ್ತು. ಓಕೆ, ಇಲ್ಲಿ ಸಪ್ರೇಟ್. ಇದನ್ನು ಎಕ್ಸ್ ಆರ್ ಹಾಕೊಳ್ಳಿ, ವೈ ಆರ್ ಹಾಕೊಳ್ಳಿ, ಎ ಬಿ ಝಡ್ ಏನು ಬೇಕಾದ್ರೂ ಹಾಕೋಬೋದು. ಸೊ ಎಕ್ಸ್ ಇಸ್ ಈಕ್ವಲ್ ಟು 240. 240 ಅಂದ್ರೇನು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದವರು, ಇಷ್ಟೇ. ಸೊ ಪರ್ಸಂಟೇಜಸಲ್ಲಿ ನಾವು ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೋ ಎಲ್ಲದನ್ನು ಸಾಲ್ವ್ ಮಾಡಿದ್ದೀವಿ. ಅದನ್ನು ಪಾರ್ಟ್ ಬೈ ಪಾರ್ಟ್ ವೀಡಿಯೋನು ಮಾಡಿ ಹಾಕಿದ್ದೀವಿ. ಸೊ ಈ ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಎಲ್ಲ ಪ್ರೀವಿಯಸ್ ವೀಡಿಯೋ ನೋಡ್ಕೊಂಬಂದ್ರೇ ಪರ್ಸಂಟೇಜಲ್ಲಿ ನೀವು ಪರ್ಫೆಕ್ಟ್ ಆಗೋದು. ಸೊ ಪರ್ಫೆಕ್ಟ್ ಆದಮೇಲೆ ಇಲ್ಲಿಗೆ ನಿಲ್ಸಕ್ಕೆ ಹೋಗ್ಬೇಡಿ. ಇದೆಲ್ಲ ಪ್ರಾಕ್ಟೀಸ್ ಬಿಡ್ತು ಅಂದರೆ ಎಲ್ಲ ಮರ್ತೋಗ್ತೀರಾ. ಸೊ ಜಾಸ್ತಿ ನಂಬರ್ ಆಫ್ ಕ್ವಶನ್ಸ್ನ ಟ್ರೈ ಮಾಡ್ತಾ ಇರಿ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನಮಗೆ ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ಆನ್ಸರ್ ಕೊಡ್ತೀವಿ. ಥ್ಯಾಂಕ್ ಯು.